ಹೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜುಲೈ 2026ರ ಪ್ರಚಲಿತ ವಿದ್ಯಮಾನಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಪ್ರಮುಖವಾಗಿ 100 ಪ್ರಶ್ನೆಗಳು ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇಂಪಾರ್ಟೆಂಟ್ ಯಾಕಂತಂದಾಗ ಸಂಪೂರ್ಣ ಜುಲೈ ಮಂತಿನ ಕರೆಂಟ್ ಅಫೇರ್ಸನ್ನು ನಾವು ಏನಪ್ಪತ್ತಂದಾಗ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಜಾಸ್ತಿ ಟೈಮ್ ವೇಸ್ಟನ್ನು ಮಾಡೋದು ಬೇಡ. ಇತ್ತೀಚೆಗೆ ನೋಡಿ ಇಂಪಾರ್ಟೆಂಟ, ಇತ್ತೀಚೆಗೆ ಭಾರತ ರಕ್ಷಣಾ ಸಚಿವಾಲಯವು ಚಾಲನೆ ನೀಡಿದ ಭಾರತದ ಮೊದಲ ತ್ರಿಸೇವಾ ಮಹಿಳಾ ಜಾಗತಿಕ ಪಯಣ ಕಾರ್ಯಕ್ರಮ ಹೆಸರೇನು ಅಂತ ಇಲ್ಲಿ ನೋಡ್ಬೋದು. ತ್ರಿಸೇವಾ ಅಂದರೆ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯಿಂದ 3 ಜನ ಒಟ್ಟು ಎಷ್ಟು ಜನಪ್ಪ ಅಂತಂದರೆ ಟೋಟಲ್ 9 ಜನರನ್ನು ಈ INSV ತ್ರಿವೇಣಿ ದೋಣಿಯ ಮೂಲಕ ಸಮುದ್ರ ಪ್ರದಕ್ಷಿಣೆ ಮಾಡಲು ಏನಪ್ಪತ್ನಾಗ ಕಳಿಸಿಕೊಡಲಾಗಿತ್ತು. ಇತ್ತೀಚೆಗೆ ಅವರೆಲ್ಲ ಏನಪ್ಪತ್ನಾಗ ಸಮುದ್ರ ಪ್ರದಕ್ಷಿಣೆ ಮಾಡಿ ಭಾರತಕ್ಕೆ ಬಂದು ತಲುಪಿದ್ದಾರೆ. ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ 9 ಮಹಿಳಾ ಅಧಿಕಾರಿಗಳು ಏನಪ್ಪತ್ನಾಗ ಪಯಣವನ್ನು ಮಾಡಿದ್ರು, ಇತ್ತೀಚೆಗೆ ಬಂದು ತಲುಪಿದ್ದಾರೆ. ಹಾಗಾಗಿ ಇಂಪಾರ್ಟೆಂಟ. ಇಲ್ಲಿ ಬಳಸಿದಂಥ ದೋಣಿ ಹೆಸರನ್ನು ಕೇಳ್ಬೋದು, INSV ತ್ರಿವೇಣಿ. 9 ಮಹಿಳಾ ಅಧಿಕಾರಿಗಳು, ಎಷ್ಟು ಮಹಿಳಾ ಅಧಿಕಾರಿಗಳು ಕೇಳ್ಬೋದು, ಯಾವ ಸಚಿವಾಲಯ ಅಂತ ಕೇಳ್ಬೋದು. ಇವೆಲ್ಲ ಏನಪ್ಪತ್ನಾಗ ಪ್ರಮುಖವಾಗಿ ಹೇಳಿಕೆ ರೂಪದಲ್ಲಿ ಕೊಟ್ಟು KAಯಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ, ಅರೋಹ ಅಂತೇಳಿ ಬರ್ತೈತಿ. ವೈಜ್ಞಾನಿಕವಾಗಿ ಏನಪ್ಪತ್ನಾಗ ಗಣಿ ಮುಚ್ಚುವಿಕೆ ಅಂತೇಳಿ ಕೊಟ್ಟಿದ್ದಾನ ಕುರಿತಾದ ಭಾರತದ ಮೊದಲ ಸಮಗ್ರ ವರದಿಯನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತೇಳಿ. ವೈಜ್ಞಾನಿಕವಾಗಿ ಗಣಿ ಮುಚ್ಚುವಿಕೆ ಒಂದು ವರದಿಯನ್ನು ಏನಪ್ಪತ್ನಾಗ ರೆಡಿ ಮಾಡಲಾಗಿತ್ತು. ಆ ವರದಿ ಹೆಸರು ಅಂತ ಅರೋಹ ಅಂತೇಳಿ. ಈ ಅರೋಹ ಎಂಬ ವರದಿಯನ್ನು ಬಿಡುಗಡೆ ಮಾಡಿದ ಒಂದು ಸಚಿವಾಲಯ ಯಾವುದಂತ ಪ್ರಶ್ನೆಯನ್ನು ಕೇಳ್ಬೋದು. ಕಲ್ಲಿದ್ದಲು ಸಚಿವಾಲಯ ಅಂತೇಳಿ ತಮಗೆ ಗೊತ್ತಿರಲಿ. ಡೈರೆಕ್ಟಾಗಿ ಕ್ವಶನನ್ನು ಕೇಳ್ಬೋದು ಅಂತಂದಾಗ ಅರೋಹ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ವೈಜ್ಞಾನಿಕ ಗಣಿ ಮುಚ್ಚುವಿಕೆಗೆ ಸಂಬಂಧಪಟ್ಟಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಯಾವ ಸಂಸ್ಥೆ ಈ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಬಂದಾಗ ಕಲ್ಲಿದ್ದಲು ನಿಯಂತ್ರಕ ಸಂಸ್ಥೆ ಅಂತೇಳಿ ತಮಗೆ ಗೊತ್ತಿರಲಿ. ಅರೋಹ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಏನಪ್ಪ, ವೈಜ್ಞಾನಿಕವಾಗಿ ಮುಚ್ಚಲ್ಪಟ್ಟ ಕಲ್ಲಿದ್ದಲು ಗಣಿಗಳ ವಿವರ ನೀಡುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಅವು ಗಣಿಗಳು ಯಾವ್ಯಾವ ಅಂತ ನೋಡ್ಕೋರಿ, ಇಂಪಾರ್ಟೆಂಟ ಕೇಳ್ಬೋದು. ಇಲ್ಲಿ ನೋಡಿದಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿದಾನ. ಭಾರತದಲ್ಲಿ ಪ್ರತಿ ವರ್ಷ ಆದಾಯ ತೆರಿಗೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಂದ್ರೆ ಜುಲೈ 24ನ ಆಚರಣೆ ಮಾಡ್ತಾ ಬರ್ತೀವಿ. ಇದು ಎಷ್ಟನೇ ಆವೃತ್ತಿ ಅಂತೇಳಿ ಪ್ರಶ್ನೆ ಇದೆ. ಇದು ಪ್ರಸ್ತುತ ಆಚರಣೆ ಮಾಡೋದು 2026ರಲ್ಲಿ ಎಷ್ಟನೇ ಆವೃತ್ತಿ ಅಂತೇಳಿ ಪ್ರಶ್ನೆ ಇದೆ. ತಮಗೆಲ್ಲರಿಗೂ ಗೊತ್ತಿರಲಿ 167ನೇ ಆವೃತ್ತಿ ಅಂತೇಳಿ ತಮಗೆ ಗೊತ್ತಿರಲಿ. ಇದು ಆರಂಭವಾಗಿದ್ದು 1860 ಜುಲೈ 24ರಂದು ಸರ್ ಜೇಮ್ಸ್ ವಿಲ್ಸನ್ ಭಾರತದಲ್ಲಿ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ಪರಿಚಯ ಮಾಡಿದರು. ಪ್ರಶ್ನೆಯನ್ನು ಕೇಳ್ಬೋದು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ. ಒಂದನೇ ಹೇಳಿಕೆ ಕೊಡ್ಬೋದು, ಜುಲೈ 24ನ ಆದಾಯ ತೆರಿಗೆ ಅಂತೇಳಿ ಆಚರಣೆ ಮಾಡ್ತೀವಿ ಅಂತೇಳಿ. 2ನೇ ಹೇಳಿಕೆ ಕೊಡ್ಬೋದು, 167ನೇ ಆವೃತ್ತಿದು ಆಚರಣೆ ಮಾಡಿದ್ದು ಅಂತೇಳಿ ಕೊಡ್ಬೋದು. ಇಲ್ಲಿ 1860 ಜುಲೈ 24ರಂದು ಸರ್ ಜೇಮ್ಸ್ ವಿಲ್ಸನ್ ಅವರು ಭಾರತದಲ್ಲಿ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ಪರಿಚಯಿಸಿದರು ಅಂತೇಳಿ ತಮಗೆ ಗೊತ್ತಿರಲಿ. ಪ್ರಶ್ನೆಯನ್ನು ಕೇಳ್ಬೋದು. ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ಭಾರತದಲ್ಲಿ ಪರಿಚಯ ಮಾಡಿದವರು ಯಾರು ಅಂತೇಳಿ ಸರ್ ಜೇಮ್ಸ್ ವಿಲ್ಸನ್ ಅಂತೇಳಿ ತಮಗೆ ಗೊತ್ತಿರಬೇಕಾಗುತ್ತಾ. ನೆಕ್ಸ್ಟ್ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ 10 ರೂಪಾಯಿ ಮತ್ತು 20 ರೂಪಾಯಿ ಮುಖಬೆಲೆ ನೋಟುಗಳಿಗೆ ಯಾವ ಮಾದರಿಯ ಕರೆನ್ಸಿ ಪ್ರಾಯೋಗಿಕ ಪರೀಕ್ಷೆ ಸಿದ್ಧತೆ ನಡೆಸಿದೆ? ಯಾವುದು? RBI ಅಂತೇಳಿ ತಮಗೆ ಗೊತ್ತಿರಲಿ. RBI ಅಂತೇಳಿ ತಮಗೆ ಗೊತ್ತಿರಲಿ. ಇಲ್ಲಿ ಆಪ್ಷನ್ ಎ ಡಿಜಿಟಲ್ ಕರೆನ್ಸಿ ಮಾತ್ರ, ಪಾಲಿಮರ್ ಕರೆನ್ಸಿ, ಬೆಳ್ಳಿ ಮಿಶ್ರಿತ ಕರೆನ್ಸಿ, ಮರುಬಳಕೆ ಕಾಗದ ಕರೆನ್ಸಿ ಅಂತ ಕೊಟ್ಟಿದ್ದಾನ. ಇಲ್ಲಿ ತಮಗೆ ಗೊತ್ತಿರಲಿ ಪಾಲಿಮರ್ ಕರೆನ್ಸಿ ಅಥವಾ ಪ್ಲಾಸ್ಟಿಕ್ ಕರೆನ್ಸಿ ಅಂತೇಳಿ ತಮಗೆ ಗೊತ್ತಿರಬೇಕಾಗುತ್ತಾ. ಇಂಪಾರ್ಟೆಂಟ. 10 ಮತ್ತು 20 ರೂಪಾಯಿ ಮುಖಬೆಲೆ ನೋಟುಗಳಿಗೆ ಈ ಮಾದರಿಯನ್ನು ನೀಡಲು ಏನಪ್ಪತ್ನಾಗ RBI ಉದ್ದೇಶವನ್ನು ಹೊಂದಿದೆ. ನೋಟುಗಳ ಬಳಕೆಗೆ ಹೆಚ್ಚಿಸಲು ನೋಟುಗಳ ಬಾಳಿಕೆಯನ್ನು ಹೆಚ್ಚಿಸಲು, ನಕಲಿ ನೋಟುಗಳು ತಡೆಯಲು RBI ಏನು ಮಾಡ್ತಾ ಇದೆ ಅಂತ ನೋಡ್ತಾ ಬಂದಾಗ ಪಾಲಿಮರ್ ಕರೆನ್ಸಿ ಪ್ರಾಯೋಗಿಕ ಪರೀಕ್ಷೆ ನಡೆಸುತ್ತಿದೆ. ನೋಡಿ ಎಂಥ ಉತ್ತಮವಾದ ಒಂದು ನಿರ್ಧಾರ. ಏನಪ್ಪತ್ನ ನಕಲಿ ನೋಟುಗಳನ್ನು ತಡೆಗಟ್ಟುವುದು ಮತ್ತು ಪಾಲಿಮರ್ ಕರೆನ್ಸಿಯನ್ನು ಪ್ರಾಯೋಗಿಕವಾಗಿ ಪರೀಕ್ಷೆಗೆ ನಡೆಸುತ್ತಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೋಟಿನ ಬಾಳಿಕೆ ಹೆಚ್ಚಿಸಲು ಏನಪ್ಪತ್ನಾಗ ಈ ಪರೀಕ್ಷೆಯನ್ನು ಸಿದ್ಧಪಡಿಸ್ತಾ ಇದೆ ಅಂತೇಳಿ ತಮಗೆ ಗೊತ್ತಿರಲಿ RBI. ನೆಕ್ಸ್ಟ್ 5ನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ವಿದೇಶಿ ನೇರ ಹೂಡಿಕೆ FDI ಅಂತೇಳಿ ಬರ್ತೈತಿ. FDI
ನೀತಿಯಲ್ಲಿ ತಿದ್ದುಪಡಿ ಮಾಡಿ ಯಾವ ಕ್ಷೇತ್ರಕ್ಕೆ 100% ಎಫ್ ಡಿ ಐ ಅನುಮತಿ ನೀಡಿದೆ. ನೋಡಿ, ಯಾವ ಕ್ಷೇತ್ರಕ್ಕೆ 100% ಏನಪ್ಪ ಅಂದ್ರೆ ಎಫ್ ಡಿ ಐ ಏನಪ್ಪ ಅಂದ್ರೆ ಎಫ್ ಡಿ ಐಗೆ ಅನುಮತಿಯನ್ನು ನೀಡಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ದೇಶೀಯ ಚಿಲ್ಲರೆ ಇ ಕಾಮರ್ಸ್, ಭಾರತದಿಂದ ರಫ್ತು ಮಾಡುವ ಇ ಕಾಮರ್ಸ್, ಎಕ್ಸ್ಪೋರ್ಟ್ ಓನ್ಲಿ ಇ ಕಾಮರ್ಸ್ ಅಂತೇಳಿ, ಖಾಸಗಿ ರೈಲ್ವೆ ಸಾರಿಗೆ, ಸಿವಿಲ್ ಏವಿಯೇಷನ್ ಅಂತೇಳಿ. ತಮ್ಗೆ ಗೊತ್ತಿರಲಿ ಆನ್ಸರ್ ಏನಂತ ನೋಡ್ತಾ ಬಂದಾಗ ಭಾರತದಿಂದ ರಫ್ತು ಮಾಡುವ ಇ ಕಾಮರ್ಸ್ಗಳ ಮೇಲೆ 100% ಏನಪ್ಪ ಅಂದ್ರೆ ಎಫ್ ಡಿ ಐಗೆ ಅನುಮತಿ ನೀಡಿದೆ ಭಾರತ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ಭಾರತದಿಂದ ಸಂಪೂರ್ಣವಾಗಿ ರಫ್ತು ಮಾಡುವ ಇ ಕಾಮರ್ಸ್ ಕ್ಷೇತ್ರಕ್ಕೆ 100% ಏನಪ್ಪ ಅಂದಾಗ ವಿದೇಶಿ ನೇರ ಹೂಡಿಕೆಗೆ ಅನುಮೋದನೆ ಏನಪ್ಪ ಅಂದ್ರೆ ನೀಡಿದೆ ಅಂತೇಳಿ ತಮಗೆ ಗೊತ್ತಿರಲಿ, ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ. ನೆಕ್ಸ್ಟ್, ಇತ್ತೀಚೆಗೆ ನಾವು ನಮ್ಮ ದೇಶದ ಒಂದು ಹೆಮ್ಮೆಯ ಒಂದು ದಿವಸವನ್ನು ಆಚರಣೆ ಮಾಡ್ತೀವಿ. ಇವತ್ತು ಏನಪ್ಪ ಅಂದಾಗ ಕಾರ್ಗಿಲ್ ವಿಜಯ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆ ಮಾಡ್ತಾ ಬರ್ತೀವಿ ಅಂದಾಗ ಜುಲೈ 26 ಕಾರ್ಗಿಲ್ ವಿಜಯ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. 1999 ಕಾರ್ಗಿಲ್ ಯುದ್ಧದಲ್ಲಿ 1999 ಈ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಯಶಸ್ವಿ ವಿಜಯದ ನೆನಪಿಗಾಗಿ ಜುಲೈ 26 ಆಚರಿಸಲಾಗುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಏನಪ್ಪ ಅಂದಾಗ ಕಾರ್ಗಿಲ್ ವಿಜಯ ದಿವಸ ಅಂತೇಳಿ 1999 ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೀತು. ಆ ಸಂದರ್ಭದಲ್ಲಿ ಭಾರತ ವಿಜಯ ಗಳಿಸ್ತೈತಿ. ಅದರ ನೆನಪಿಗಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ ಅಂತೇಳಿ ನಾವು ಆಚರಣೆ ಮಾಡ್ತಾ ಬರ್ತೀವಿ. ಇದು ತಮಗೆ ಗೊತ್ತಿರಲಿ. ಆ ಸಂದರ್ಭದಲ್ಲಿ ಭಾರತ ಪ್ರಧಾನಿ ಯಾರಾಗಿದ್ದರು ಅಂತ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ತಮಗೆ ಗೊತ್ತಿರಲಿ, ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ. ನೆಕ್ಸ್ಟ್, ವಿಶ್ವ ಜನಸಂಖ್ಯಾ ದಿನವನ್ನು ವರ್ಲ್ಡ್ ಪಾಪ್ಯುಲೇಷನ್ ಡೇ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತೇಳಿ. ಜುಲೈ 1, ಜುಲೈ 11, ಜುಲೈ 18, ಜುಲೈ 25. ತಾವೆಲ್ಲರೂ ನೋಡಿರ್ಬೋದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿದಾನ. ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಜಾಗತಿಕ ಜನಸಂಖ್ಯಾ ಸಮಸ್ಯೆಗಳ ಕುರಿತು ನೋಡಿ ಯಾವ ಉದ್ದೇಶದಿಂದ ಇದನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಜಾಗತಿಕ ಜನಸಂಖ್ಯೆ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಲು ಜುಲೈ 11 ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. ಜುಲೈ 29 ತಮ್ಮೆಲ್ಲರಿಗೂ ಗೊತ್ತಿರತೈತಿ. ಜುಲೈ 29 ವಿಶ್ವ ಹುಲಿ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ ಅಂತೇಳಿ ತಮಗೆ ಗೊತ್ತಿರಲಿ. ಭಾರತದಲ್ಲಿ ಪ್ರಸ್ತುತ ಎಷ್ಟು ಹುಲಿ ಸಂರಕ್ಷಣಾ ತಾಣಗಳಿವೆ ಅಂತ ನೋಡ್ತಾ ಬಂದಾಗ 58 ಹುಲಿ ಸಂರಕ್ಷಣಾ ತಾಣಗಳಿವೆ ಅಂತೇಳಿ ತಮಗೆ ಗೊತ್ತಿರಲಿ. ಕಾವಲ್ ಹುಲಿ ಸಂರಕ್ಷಣಾ ತಾಣ ಎಲ್ಲಿ ಕಂಡುಬರ್ತದೆ ಅಂದಾಗ ತೆಲಂಗಾಣದಲ್ಲಿ ಕಂಡುಬರ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಪ್ರಶ್ನೆಯನ್ನು ಕೇಳಿದಾನ, ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ನೆಕ್ಸ್ಟ್, ನಾಗಾರ್ಜುನ ಹುಲಿ ಸಂರಕ್ಷಣಾ ತಾಣ ಎಲ್ಲಿ ಕಂಡುಬರ್ತದೆ? ಆಂಧ್ರ ಪ್ರದೇಶದಲ್ಲಿ, ತಮಗೆ ಗೊತ್ತಿರಲಿ, ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತೈತಿ. ಹುಲಿಗಳ ಸಂರಕ್ಷಣೆ ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಜುಲೈ 29 ಆಚರಿಸಲಾಗುತ್ತದೆ. ಇದು ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಈ ಹುಲಿ ಯೋಜನೆ ಬಂದಿದ್ದು 1973. ಸಿಂಹ ಯೋಜನೆ ಬಂದಿದ್ದು ನೋಡಿ, ಸಿಂಹ ಯೋಜನೆ ಬಂದಿದ್ದು 1972. ಅದೇ ಆನೆ ಯೋಜನೆ ಬಂದಿದ್ದು 1992. ಗೆಂಡಾಮೃಗಗಳ ಯೋಜನೆ ಬಂದಿದ್ದು 1987. ಹೀಗೆ ಹಲವಾರು ಯೋಜನೆಗಳು ಬರ್ತಾ ಹೋಗ್ತವೆ. ಇತ್ತೀಚೆಗೆ ಡಾಲ್ಫಿನ್ ಯೋಜನೆ ಅಂತ ಬಂತು 2020 ಗಂಗಾ ನದಿಯ ಡಾಲ್ಫಿನ್. ಭಾರತದ ಒಂದು ಜಲಚರ ಪ್ರಾಣಿ ಯಾವ್ದಂದಾಗ ಗಂಗಾ ನದಿಯ ಡಾಲ್ಫಿನ್ ಅಂತ ಇದು ಗೊತ್ತಿರಲಿ. ನೋಡಿ, ಹುಲಿ ಯೋಜನೆ ಬಂದಿದ್ದು 1973, ಇಂಪಾರ್ಟೆಂಟ್. ಸಿಂಹ ಯೋಜನೆ 1972, ಆನೆ ಯೋಜನೆ 1992, ಗೆಂಡಾಮೃಗಗಳ ಯೋಜನೆ ಅಥವಾ ರೈನೋಸಾರ್ಗಳ ಯೋಜನೆ ಬಂದಿದ್ದು 1987, ಮೊಸಳೆ ಯೋಜನೆ ಬಂದಿದ್ದು 1975, ಇಂಪಾರ್ಟೆಂಟ್, ಗೊತ್ತಿರಲಿ. ಇಷ್ಟು ಗೊತ್ತಿರಬೇಕಾಗತ್ತಾ, ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಹುಲಿ ಸಂರಕ್ಷಣಾ ತಾಣಗಳು ಕಂಡುಬರ್ತಾವೆ ನೋಡ್ತಾ ಬಂದಾಗ ಕರ್ನಾಟಕದಲ್ಲಿ ಪ್ರಸ್ತುತ 5 ಹುಲಿ ಸಂರಕ್ಷಣಾ ತಾಣಗಳು ಕಂಡುಬರ್ತಾವೆ ಅಂತೇಳಿ ತಮಗೆ ಗೊತ್ತಿರಲಿ. ಅವು ಯಾವ್ಯಾವ ಅಂತೇಳಿ ಆನ್ಸರನ್ನು ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ನೋಡ್ತಾ ಬರೋಣ. ರಾಷ್ಟ್ರೀಯ ವೈದ್ಯರ ದಿನವನ್ನು ಭಾರತದಲ್ಲಿ ಜುಲೈ 1 ಯಾವ ನೆನಪಿನಲ್ಲಿ ಆಚರಿಸಲಾಗುತ್ತದೆ ಅಂತೆ. ಯಾರ ಸವಿ ನೆನಪಿಗಾಗಿ ಇದನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಇದು ಆಲ್ರೆಡಿ ಕ್ವಶನ್ ಆಗಿದ್ದಾವೆ. ಬಿಧಾನ್ ಚಂದ್ರ ರಾಯ್ ಅಥವಾ BC ರಾಯ್ ಅಂತ ಕರಿತೀವಿ, CV ರಾಮನ್, MS ಸ್ವಾಮಿನಾಥನ್ ಅಂತೆ. ಇಲ್ಲಿ ತಮಗೆ ಗೊತ್ತಿರಲಿ ಭಾರತದ 11ನೇ ರಾಷ್ಟ್ರಪತಿ ಯಾರತ್ನ APJ ಅಬ್ದುಲ್ ಕಲಾಂ ಅಂತೇಳಿ ತಮಗೆ ಗೊತ್ತಿರಲಿ. ಭಾರತದ ಕ್ಷಿಪಣಿಯ ಮನುಷ್ಯ, ವಿಂಗ್ಸ್ ಆಫ್ ಫೈರ್ ಅಂತೇಳಿ ಇವರು ಕೃತಿಗಳನ್ನು ಬರಿತಾ ಬರ್ತಾರೆ.
ಆತ್ಮಚರಿತ್ರೆಯನ್ನು ಬರಿತಾ ಬರ್ತಾರೆ APJ ಅಬ್ದುಲ್ ಕಲಾಂ ಅವರು. ನೆಕ್ಸ್ಟ್ BC ರಾಯ್ ಅಂತೇಳಿ ಬರ್ತಾರೆ. ಇವರ ಸವಿ ನೆನಪಿಯಾಗಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಣೆ ಮಾಡ್ತಾ ಬರ್ತೀವಿ ಜುಲೈ 1. ಬಿಧಾನ್ ಚಂದ್ರ ರಾಯ್ ನೋಡಿ, ಪ್ರಸಿದ್ಧ ವೈದ್ಯರು ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ BC ರಾಯ್ ನೋಡಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯೂ ಸಹ ಆಗಿ ಕಾರ್ಯವನ್ನು ನಿರ್ವಹಿಸಿದರು ಮತ್ತು ಪ್ರಸಿದ್ಧ ವೈದ್ಯರೂ ಸಹ ಹೌದು. ಇವರ ಜನ್ಮದಿನ ಮತ್ತು ಪುಣ್ಯಸ್ಮರಣದ ಸವಿ ನೆನಪಿಗೆ ಆಚರಿಸಲಾಗುತ್ತದೆ. ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ, ಇವರ ಸವಿ ನೆನಪಿಗೆ ಆಚರಣೆ ಮಾಡ್ತೀವಿ ಜುಲೈ 1 ಅಂತೆ. ಆದರೆ ಇವರು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಇದು ತಪ್ಪಾಗಿದೆ ಅಂತ ಹಾಕಿ ಬರುವ ಚಾನ್ಸಸ್ ಇರ್ತೈತಿ ಹೇಳಿಕೆ ರೂಪದಲ್ಲಿ ಕೊಟ್ಟಾಗ. ಇಲ್ಲಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಂತ ನೋಡ್ತಾ ಬಂದಾಗ MS ಸ್ವಾಮಿನಾಥನ್ ಅಂತ ಗೊತ್ತಿರಲಿ. ಇವರು ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡ್ಕೋತಾರೆ. ಮೊಟ್ಟ ಮೊದಲ ಬಾರಿಗೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದುಕೊಂಡ ವ್ಯಕ್ತಿ ಯಾರತ್ತ MS ಸ್ವಾಮಿನಾಥನ್ ಅಂತೇಳಿ ತಮಗೆ ಗೊತ್ತಿರಲಿ. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಪ್ರಪಂಚದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಯಾರಂತಂದಾಗ ನಾರ್ಮನ್ ಬೋರ್ಲಾಗ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. 10ನೇ ಪ್ರಶ್ನೆ ನೋಡಿ, ವಿಶ್ವ ಯುವ ಕೌಶಲ್ಯ ದಿನವನ್ನು ವರ್ಲ್ಡ್ ಯೂತ್ ಸ್ಕಿಲ್ ಡೇ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ನೋಡಿ. ವಿಶ್ವ ಯುವ ಕೌಶಲ್ಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಜುಲೈ 10, ಜುಲೈ 15, ಜುಲೈ 20, ಜುಲೈ 24. ಇಲ್ಲಿ ನಾವು ನೋಡ್ತಾ ಬಂದಾಗ ಜುಲೈ 15 ಯುವ ಕೌಶಲ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. ವಿಶ್ವ ಯುವ ಕೌಶಲ್ಯ ದಿನ ಅಂತೇಳಿ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. ಯುವಜನರಲ್ಲಿ ಉದ್ಯೋಗಶೀಲತೆಯ ಕೌಶಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಜುಲೈ 15 ಆಚರಿಸಲಾಗುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ ಕ್ವಶನನ್ನು ಕೇಳ್ತಾ ಬರ್ತಾನೆ, ಯಾವುದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಲ್ಲಿ ಕಂಡುಬರ್ತಂತೆ ಪ್ರಶ್ನೆಯನ್ನು ಕೇಳಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರ್ತೈತೆ ಅಂತೇಳಿ ತಮಗೆ ಗೊತ್ತಿರಲಿ. ಆಲ್ರೆಡಿ ಕೇಳಿದಾನ ಸ್ನೇಹಿತರೆ, ಇಂಪಾರ್ಟೆಂಟ್. VTU ಇದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಲ್ಲಿ ಕಂಡುಬರ್ತದೆ? ಬೆಳಗಾವಿಯಲ್ಲಿ ಕಂಡುಬರ್ತೈತಿ. ಮೊದಲು ಮಾನವನಾಗು ಇದರ ಧ್ಯೇಯವಾಕ್ಯವಾಗೈತಿ. ತಾಂತ್ರಿಕ ಶಿಕ್ಷಣದಲ್ಲಿ AI ಮತ್ತು ಡಿಜಿಟಲ್ ಕೌಶಲ್ಯ ತರಬೇತಿಗಾಗಿ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಇತ್ತೀಚೆಗೆ ಏನು VTU ಬರ್ತದಲ್ಲ, ಕರ್ನಾಟಕದಲ್ಲಿ ಕಂಡುಬರುವ VTU ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇತ್ತೀಚೆಗೆ ಒಂದು ಸಂಸ್ಥೆಯೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಯಾವುದು ಎದುರು ಸಲುವಾಗಿ ಅಂತ ನೋಡ್ತಾ ಬಂದಾಗ ತಾಂತ್ರಿಕ ಶಿಕ್ಷಣದಲ್ಲಿ AI ಮತ್ತು ಡಿಜಿಟಲ್ ಕೌಶಲ್ಯ ತರಬೇತಿಗಾಗಿ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತೇಳಿ ಪ್ರಶ್ನೆ ಇದೆ. ನಾವು ನೋಡ್ತಾ ಬಂದಾಗ ಗೂಗಲ್ ಎಜುಕೇಷನ್ ಅಂತ ತಮಗೆ ಗೊತ್ತಿಲ್ಲ. ಗೂಗಲ್ ಫಾರ್ ಎಜುಕೇಷನ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಯಾವುದು? VTU. ನೆಕ್ಸ್ಟ್ VTU ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಆಧುನಿಕ AI ಕೌಶಲ್ಯ ತರಬೇತಿ ನೀಡಲು ಗೂಗಲ್ ಫಾರ್ ಎಜುಕೇಷನ್ ಜೊತೆ ಕೈ ಜೋಡಿಸಿದೆ. ಯಾವುದು? ಈ VTU ಸಂಸ್ಥೆ ಅಂತ ತಮಗೆ ಗೊತ್ತಿರಬೇಕಾಗುತ್ತಾ, ಇಂಪಾರ್ಟೆಂಟ್. ನೆಕ್ಸ್ಟ್ ಕರ್ನಾಟಕ ಸರ್ಕಾರವು ಜುಲೈ 2026 ಪರಿಸರ ಸಂರಕ್ಷಣೆಗಾಗಿ ಪ್ರಾರಂಭಿಸಿದ ಹಸಿರು ಕರ್ನಾಟಕ 2.0 ಅಭಿಯಾನದ ಪ್ರಮುಖ ಗುರಿ ಏನು ನೋಡಿ? ಇಂಪಾರ್ಟೆಂಟಾಗಿ ಕೇಳ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಹಸಿರು ಕರ್ನಾಟಕ 2.0 ಅಭಿಯಾನದ ಪ್ರಮುಖ ಗುರಿ ಏನಂತೆ? 1 ಕೋಟಿ ಸಸಿ ನೆಡುವುದು, 5 ಕೋಟಿ ಸಸಿ ನೆಡುವುದು, 10 ಕೋಟಿ ಸಸಿ ನೀಡುವುದು, 50 ಲಕ್ಷ ಸಸಿ ನೀಡುವುದು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತಾ ಬಂದಾಗ ಹಸಿರು ಕರ್ನಾಟಕ 2.0 ಇದರ ಮುಖ್ಯ ಉದ್ದೇಶ ಏನಂತಂದಾಗ 5 ಕೋಟಿ ಸಸಿ ನೆಡುವುದು ಅಂತೇಳಿ ತಮಗೆ ಗೊತ್ತಿರಲಿ. ರಾಜ್ಯದ ಅರಣ್ಯ ವ್ಯಾಪ್ತಿಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಹಸಿರು ಕರ್ನಾಟಕ 2.0 ಯೋಜನೆ ಅಡಿಯಲ್ಲಿ ಎಷ್ಟು ಸಸಿಗಳನ್ನು ನಡುವ ಒಂದು ಬೃಹತ್ ಯೋಜನೆಯನ್ನು ಹಮ್ಮಿಕೊಂಡಿದೆ ಅಂತ ಬಂದಾಗ 5 ಕೋಟಿ ಸಸಿಗಳನ್ನು ನೆಡುವ ಬೃಹತ್ ಏನಪ್ಪತ್ನಾಗ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ ಅಂತ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕಾಗುತ್ತಾ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇತ್ತೀಚೆಗೆ ಜೈವಿಕ ತಂತ್ರಜ್ಞಾನ ಉದ್ಯಾನವನ ಬಯೋಟೆಕ್ ಪಾರ್ಕ್ ಸ್ಥಾಪನೆಗೆ ಅನುಮೋದನೆ ನೀಡಲಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಮೈಸೂರು, ಧಾರವಾಡ, ಶಿವಮೊಗ್ಗ, ಕಲಬುರಗಿ ಇತ್ತೀಚೆಗೆ ನೂತನ ಜೈವಿಕ ತಂತ್ರಜ್ಞಾನ ಉದ್ಯಾನವನ ಬಯೋಟೆಕ್ ಪಾರ್ಕ್ ಅಂತ ಕರಿತೀವಿ. ಇತ್ತೀಚೆಗೆ ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೃಷಿ, ಜೈವಿಕ ತಂತ್ರಜ್ಞಾನ ಮತ್ತು ಸಂಶೋಧನೆಯನ್ನು ಉತ್ತೇಜಿಸಲು ಧಾರವಾಡದಲ್ಲಿ ಬಯೋಟೆಕ್ ಪಾರ್ಕನ್ನು ಸ್ಥಾಪಿಸಲಾಗುತ್ತಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಜೈವಿಕ ತಂತ್ರಜ್ಞಾನ ಉದ್ಯಾನವನವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಇಲ್ಲಿ ಪತ್ನಾಗ ಧಾರವಾಡದಲ್ಲಿ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಉಚ್ಚ ನ್ಯಾಯಾಲಯದ
ಅಥವಾ ಕರ್ನಾಟಕ ಹೈಕೋರ್ಟ್ ಪ್ರಸ್ತುತ ಕಾಯಂ ಪೀಠಗಳು ಎಲ್ಲೆಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಅಂತೇಳಿ ನಾವು ನೋಡ್ತಾ ಬಂದಾಗ ಬೆಂಗಳೂರು, ಧಾರವಾಡ, ಕಲಬುರಗಿ ಎಲ್ಲರಿಗೂ ಗೊತ್ತಿರ್ತೈತಿ, ಇಂಪಾರ್ಟೆಂಟ್ ಗೊತ್ತಿರಲಿ. ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ಪೀಠ ಬೆಂಗಳೂರಿನಲ್ಲಿದ್ದು 2 ಕಾಯಂ ಸಂಚಾರಿ ಪೀಠ ಎಲ್ಲಿ ಸ್ಥಾಪನೆ ಆಗುತ್ತೆ ಧಾರವಾಡ ಮತ್ತು ಕಲಬುರಗಿಯಲ್ಲಿ 2008ರಲ್ಲಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್, ಕರ್ನಾಟಕದ ಇತ್ತೀಚಿನ ಪ್ರಚಲಿತ ಯೋಜನೆಯಾದ ಗೃಹಜ್ಯೋತಿ ಯೋಜನೆಯಲ್ಲಿ ಎಷ್ಟು ಯೂನಿಟ್ ಉಚಿತ ವಿದ್ಯುತ್ ಒದಗಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ. 150 ಯೂನಿಟ್, 200 ಯೂನಿಟ್ವರೆಗೆ, 250 ಯೂನಿಟ್ವರೆಗೆ, 100 ಯೂನಿಟ್ ಅಂತ. ನಮ್ಗೆ ಗೊತ್ತಿರಲಿ 200 ಯೂನಿಟ್ ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ. ಇದು ಯಾಕೆ ಪ್ರಶ್ನೆಯನ್ನು ಕೇಳಲಾಗಿದೆ ಅಂತ ನೋಡ್ತಾ ಬಂದಾಗ ಕೆಲವೊಂದಿಷ್ಟು ಜನ ನೆನಪಾರಿ ಬಿಟ್ಟಿರ್ತಾರೆ, ಬಿಡು ಹಳಿ ಯೋಜನೆಗಳದಾವ ಅದರ ಮೇಲೆ ಏನು ಕ್ವಶನ್ ಏನು ಕೇಳಲ್ಲ ಅಂತೇಳಿ. ಇಲ್ಲಿ 200 ಯೂನಿಟ್ವರೆಗೆ ವಿದ್ಯುತ್ತನ್ನು ನೀಡ್ತಾ ಬರ್ತಾರೆ. ಗೃಹ ಬಳಕೆದಾರರಿಗೆ ಸರಾಸರಿ ಬಳಕೆ ಆಧಾರದ ಮೇಲೆ 200 ಯೂನಿಟ್ ಏನಪ್ಪ ಉಚಿತ ವಿದ್ಯುತ್ತನ್ನು ನೀಡುವುದಾಗಿದೆ ಇದರ ಮುಖ್ಯ ಉದ್ದೇಶ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಭದ್ರಾ ಮೇಲ್ದಂಡೆ ಯೋಜನೆ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಯಾವ ಮಾದರಿಯ ಯೋಜನೆಯಾಗಿದೆ ಅಂತೆ. ಮೋಸ್ಟ್ ಇಂಪಾರ್ಟೆಂಟ್. ಇದು ರಾಷ್ಟ್ರಮಟ್ಟದ ಯೋಜನೆ. ಕರ್ನಾಟಕದಿಂದ ಆಯ್ಕೆಯಾದ ಮೊಟ್ಟ ಮೊದಲ ರಾಷ್ಟ್ರಮಟ್ಟದ ಯೋಜನೆ ಯಾವುದಂತ ಭದ್ರಾ ಮೇಲ್ದಂಡೆ ಯೋಜನೆ. ಯಾವ ಮಾದರಿಯ ಯೋಜನೆ ಅಂತ ಪ್ರಶ್ನೆಯನ್ನು ಕೇಳಿದ ಜಲವಿದ್ಯುತ್ ಯೋಜನೆ, ರಾಷ್ಟ್ರೀಯ ಯೋಜನೆಯಾಗಿ ಮಾನ್ಯತೆ ಪಡೆದ ನೀರಾವರಿ ಯೋಜನೆ, ಮೀನುಗಾರಿಕೆ ಯೋಜನೆ, ಸೌರಶಕ್ತಿ ಯೋಜನೆ. ನೋಡಿ, ರಾಷ್ಟ್ರೀಯ ಯೋಜನೆಯಾಗಿ ಮಾನ್ಯತೆ ಪಡೆದ ನೀರಾವರಿ ಯೋಜನೆಯಾಗಿದೆ ಅಂತೇಳಿ ತಮಗೆ ಗೊತ್ತಿರಲಿ. ರಾಷ್ಟ್ರಮಟ್ಟದ ಕರ್ನಾಟಕದ ಏಕೈಕ ರಾಷ್ಟ್ರಮಟ್ಟದ ಯೋಜನೆ ಯಾವುದಾದ ಭದ್ರಾ ಮೇಲ್ದಂಡೆ ಯೋಜನೆ ಅಂತೇಳಿ ತಮಗೆ ಗೊತ್ತಿರಲಿ. ರಾಷ್ಟ್ರೀಯ ಯೋಜನೆಯಾಗಿ ಮಾನ್ಯತೆ ಪಡೆದ ನೀರಾವರಿ ಯೋಜನೆಯಾಗಿದೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಮಧ್ಯ ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು, ನೀರಾವರಿ ಸೌಲಭ್ಯ ಒದಗಿಸುವ ಪ್ರಮುಖ ಯೋಜನೆಯಾಗಿದೆ. ಇದರ ಮುಖ್ಯ ಉದ್ದೇಶ ಈ ಯೋಜನೆ ಏನಂತ ಕುಡಿಯುವ ನೀರು ಮತ್ತು ನೀರಾವರಿ ಸೌಲಭ್ಯ ಒದಗಿಸುವ ಪ್ರಮುಖ ಯೋಜನೆ. ನೆಕ್ಸ್ಟ್ ಇನ್ನೊಂದು ಬರ್ತೈತಿ, ಇದು ಮೋಸ್ಟ್ ಇಂಪಾರ್ಟೆಂಟ. ಕರ್ನಾಟಕದ ಪ್ರಸಿದ್ಧ ಶರಾವತಿ ಪಂಪ್ಡ್ ಸ್ಟೋರೇಜ್ ಏನಪ್ಪ ಅಂದ್ರೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆ ಯಾವ ಜಿಲ್ಲೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಇಂಪಾರ್ಟೆಂಟ್ ತಮ್ಮ ಗೊತ್ತಲಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್. ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಚಾಮರಾಜನಗರ ಅಂತ ಕೊಟ್ಟಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ. ಶರಾವತಿ ಕಣಿವೆಯಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಿಸಲು ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದು ತಮಗೆ ಗೊತ್ತಿರಬೇಕಾಗುತ್ತಾ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಒಂದು ನದಿ ಯಾವುದಂದ್ರೆ ಶರಾವತಿ ನದಿ. ಈ ನದಿಗೆ ಯಾವ ಜಲಪಾತ ಕಂಡುಬರ್ತದೆ? ಜೋಗ ಜಲಪಾತ. ಈ ಜೋಗ ಜಲಪಾತ ಮತ್ತು ಶರಾವತಿ ನದಿಗೆ ಇರುವಂಥ ಶರಾವತಿ ಜಲವಿದ್ಯುತ್ ಯೋಜನೆಯನ್ನು ನೋಡ್ತಾ ಬಂದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಯೋಜನೆ ಯಾವುದಂದ್ರೆ ಶರಾವತಿ ಜಲವಿದ್ಯುತ್ ಯೋಜನೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್ ಆಗಿರ್ತೈತಿ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಸಮ್ಮಿಶ್ರ ಕೃಷಿ ಸಂಶೋಧನಾ ಕೇಂದ್ರವು ಹೊಸದಾಗಿ ಅಭಿವೃದ್ಧಿಪಡಿಸಿದ ರಾಗಿ ತಳಿ KM, ನೋಡಿ ಇಂಪಾರ್ಟೆಂಟ, KMR 630, ಇಂಪಾರ್ಟೆಂಟ, KMR 630 ಯಾವ ಗುಣಲಕ್ಷಣಕ್ಕೆ ಹೆಸರುವಾಸಿಯಾಗಿದೆ ಅಂತೇಳಿ. ಇತ್ತೀಚೆಗೆ ನೋಡಿ ರಾಜ್ಯ ಸಮ್ಮಿಶ್ರ ಕೃಷಿ ಸಂಶೋಧನಾ ಕೇಂದ್ರ ಏನನ್ನು ಅಭಿವೃದ್ಧಿಪಡಿಸಿದ ಹೊಸ ರಾಗಿ ತಳಿಯನ್ನು ಅಭಿವೃದ್ಧಿಪಡಿಸಿದೆ. ಆ ರಾಗಿ ತಳಿ ಹೆಸರು ಏನಂತಂದಾಗ KMR 630 ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ಆನ್ಸರ್ ಏನಂತ ನೋಡ್ತಾ ಬಂದಾಗ ತಮಗೆ ಗೊತ್ತಿರಲಿ, ಆಪ್ಷನ್ ಬಿ ಬರ ನಿರೋಧಕ ಮತ್ತು ಹೆಚ್ಚಿನ ಇಳುವರಿ ನೀಡುವ ತಳಿಯಾಗಿದೆ. ಯಾವುದು? KMR 630 ಇದರ ಮುಖ್ಯ ಗುಣಲಕ್ಷಣವಾಗಿದೆ. ಬರ ನಿರೋಧಕ ಅಂದರೆ ಬರದಲ್ಲೂ ಸಹ ಇದನ್ನು ಬೆಳಿಬೋದು. ಹೆಚ್ಚಿನ ಇಳುವರಿ ನೀಡುವ ತಳಿಯಾಗಿದೆ ಅಂತ ತಮಗೆ ಗೊತ್ತಿರಲಿ. ರೈತರಿಗೆ ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿಯನ್ನು ತಂದುಕೊಡುವ ಒಂದು ರಾಗಿಯ ತಳಿ ಯಾವುದಾಗಲಿದೆ ಅಂತ ನೋಡ್ತಾ ಬಂದಾಗ KMR 630 ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವಶನನ್ನು ಕೇಳ್ಬೋದು. ಏನಂತೇಳಿ? KMR 630 ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ರಾಗಿ ತಳಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ರಾಜ್ಯ ಕ್ರೀಡಾ ನೀತಿ 2026 ಗ್ರಾಮೀಣ ಕ್ರೀಡಾಪಟುಗಳಿಗೆ ನೀಡಲು ಘೋಷಿಸಿದ ಪ್ರೋತ್ಸಾಹಕ ನಿಧಿ ಹೆಸರು ಏನು ಅಂತೇಳಿ. ಕರ್ನಾಟಕ ಸರ್ಕಾರವು ರಾಜ್ಯ ಕ್ರೀಡಾ ನೀತಿ
2026 ಅಡಿ ಗ್ರಾಮೀಣ ಕ್ರೀಡಾಪಟುಗಳಿಗೆ ನೀಡಲು ಘೋಷಿಸಿದ ಪ್ರೋತ್ಸಾಹಕ ನಿಧಿ ಹೆಸರು ಏನು ನೋಡಿ. ಗ್ರಾಮೀಣ ಕ್ರೀಡಾಪಟುಗಳಿಗೆ ಏನಪ್ಪ ಅಂದ್ರೆ ಸಹಾಯಧನವನ್ನು ಮಾಡ್ತಾಯಿದೆ. ಯಾವುದು? ಕರ್ನಾಟಕ ಸರ್ಕಾರ. ಒಂದು ಒಳ್ಳೆಯ ಉದ್ದೇಶ. ರಾಜ್ಯ ಕ್ರೀಡಾ ನೀತಿ ಅಡಿಯಲ್ಲಿ, ರಾಜ್ಯ ಕ್ರೀಡಾ ನೀತಿ 2026 ಅಡಿಯಲ್ಲಿ ಏನು ಮಾಡ್ತಾ ಬರ್ತದೆ, ಗ್ರಾಮೀಣ ಭಾಗದಲ್ಲಿ ಏನು ಕ್ರೀಡಾಪಟುಗಳು ಇರ್ತಾರಲ್ಲ ಅವರಿಗೆ ಘೋಷಿಸಿದ ಪ್ರೋತ್ಸಾಹ ನಿಧಿ ಹೆಸರೇನಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ತಮಗೆ ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್ ಇದು ಕ್ರೀಡಾ ವಿಕಾಸ ನಿಧಿ ಅಂತೇಳಿ ತಮಗೆ ಗೊತ್ತಿರಲಿ. ಕ್ರೀಡಾ ವಿಕಾಸ ನಿಧಿ ಗ್ರಾಮೀಣ ಭಾಗದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ನೀಡಲು ಈ ನಿಧಿ ಸ್ಥಾಪಿಸಲಾಗುತ್ತಿದೆ. ಇದು ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ರಾಜ್ಯ ಕ್ರೀಡಾ ನೀತಿಯ ಅಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಏನಪ್ಪ ಅಂದ್ರೆ ಕೆಳಮಟ್ಟದ ರೊಕ್ಕ ಇರಲ್ಲ ಅವ್ರ ಹತ್ರ ಏನಪ್ಪ ಅಂದ್ರೆ ಅವ್ರ ಹತ್ರ ಇರುವಂಥ ಒಂದು ಸ್ಕಿಲ್, ಒಂದು ಕ್ರೀಡೆಯ ಸ್ಕಿಲ್ಲನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ರಾಜ್ಯ ಸರ್ಕಾರ ಒಂದು ಏನಪ್ಪ ಅಂದ್ರೆ ಯೋಜನೆಯ ಹೆಸರನ್ನು ಜಾರಿಗೆ ತರಲ್ಲ, ಪ್ರೋತ್ಸಾಹ ನಿಧಿಯ ಹೆಸರನ್ನು ಜಾರಿಗೆ ತಂದ ಕ್ರೀಡಾ ವಿಕಾಸ ನಿಧಿ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟಾ. ನೆಕ್ಸ್ಟ್ ನೋಡಿರಿ, ಕರ್ನಾಟಕದ ಯಾವ ಪಾರಂಪರಿಕ ತಾಣದಲ್ಲಿ ನೂತನ ಡಿಜಿಟಲ್ ಮ್ಯೂಸಿಯಂ ಮತ್ತು ಇಂಟರ್ಪ್ರಿಟೇಷನ್ ಅಂತೇಳಿ ಕರಿತೀವಿ ಸೆಂಟರನ್ನು ನಿರ್ಮಿಸಲಾಗಿದೆ ಅಂತೇಳಿ? ಐಹೊಳೆ, ಹಂಪಿ, ಪಟ್ಟದಕಲ್ಲು, ಬಾದಾಮಿ ಅಂತೇಳಿ ಕೊಟ್ಟಿದ್ದಾನೆ. ಹಂಪಿಲಿ ಆನ್ಸರ್. ಡಿಜಿಟಲ್ ಮ್ಯೂಸಿಯಂ ಮತ್ತು ಇಂಟರ್ಪ್ರಿಟೇಷನ್ ಸೆಂಟರ್ ಅಂತೇಳಿ ಕರಿತೀವಿ. ಇದನ್ನು ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ? ಹಂಪಿಯಲ್ಲಿ. ಇದರ ಮುಖ್ಯ ಉದ್ದೇಶ ನಾನು ನೋಡ್ತಾ ಬಂದಾಗ ವಿಜಯನಗರ ಸಾಮ್ರಾಜ್ಯದ ವೈಭವ ವಾಸ್ತುಶಿಲ್ಪವನ್ನು ಪ್ರವಾಸಿಗರ 3D ಮಾದರಿಯಲ್ಲಿ ತೋರಿಸಲು ಹಂಪಿ ಡಿಜಿಟಲ್ ಮ್ಯೂಸಿಯಂನ ಸ್ಥಾಪಿಸಲಾಗಿದೆ. ಇದರ ಮುಖ್ಯ ಉದ್ದೇಶನೂ ಪ್ರವಾಸಿಗರು ಬರ್ತಾರೆ ಬೇರೆ ದೇಶಗಳಿಂದ, ಅವರಿಗೆ ನಮ್ಮ ಹಂಪಿ ವೈಭವ ಯಾವ ರೀತಿ ಇತ್ತು ಪ್ರಾಚೀನ ಕಾಲದಲ್ಲಿ ಅಂತೇಳಿ AI ಮಾದರಿಯಲ್ಲಿ ಡಿಜಿಟಲ್ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಎಲ್ಲಿ? ಹಂಪಿಯಲ್ಲಿ. ನೆಕ್ಸ್ಟ್, ಇಸ್ರೋ ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ನಿಸಾರ್ ಪೂರ್ಣ ಹೆಸರೇನು ನೋಡಿ? ಇಂಪಾರ್ಟೆಂಟಾಗಿ ಕೇಳ್ಬೋದು, ಇಲ್ಲಿ ಕೇಳ್ತಾ ಹೋಗ್ತಾನೆ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತೇಳಿ ತಮಗೆ ಗೊತ್ತಿರಲಿ. ಅಂದರೆ ಆಪ್ಷನ್ ಇಲ್ಲಿ ಯಾವುದಾಗುತ್ತಂದಾಗ ಎ ಆಗುತ್ತಾ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತೇಳಿ. ಭೂಮಿಯ ಮೇಲ್ಮೈ ಬದಲಾವಣೆಗಳು, ಹಿಮಪಾತ, ಭೂಕಂಪದ ಅಧ್ಯಯನಕ್ಕೆ ನಿಸಾರ್ ಅತ್ಯಾಧುನಿಕ ರೇಡಾರ್ ಉಪಗ್ರಹವಾಗಿದೆ. ನಿಸಾರ್ ಅನ್ನೋದು ಅತ್ಯಾಧುನಿಕ ರೇಡಾರ್ ಉಪಗ್ರಹ. ಇದನ್ನು ಉಡಾವಣೆ ಮಾಡಿದ ಸಂಸ್ಥೆಗಳೆಂದರೆ ಇಸ್ರೋ ಮತ್ತು ನಾಸಾ ಸಂಸ್ಥೆ. ಎದರ ಕುರಿತು ಅಧ್ಯಯನ ಮಾಡ್ಲಕ್ಕಂತ? ಬದಲಾವಣೆ, ಭೂಮಿಯ ಮೇಲೆ ಏನೇನು ಬದಲಾವಣೆ ಆಗ್ತವೆ, ಹಿಮಪಾತ, ಭೂಕಂಪದ ಅಧ್ಯಯನಕ್ಕಾಗಿ. ನಮಗೆ ಗೊತ್ತಿರಬೇಕಾಗುತ್ತೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಚರ್ಚೆ ಮಾಡ್ತಾ ಹೋಗೋಣ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಆನ್ಸರನ್ನು ಸ್ವಲ್ಪ ಏನಾದರೂ ಸಜೆಷನ್ಗಳಿದ್ರಂದ್ರೆ ಕಮೆಂಟ್ ಮಾಡ್ತಾ ಬನ್ನಿ. ಭಾರತದಲ್ಲಿ ಮೊದಲ ಬಾರಿಗೆ ಕ್ವಾಂಟಮ್ ಫೈನಾನ್ಸ್ ಹಬ್ ಅನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗ್ತಾ ಇದೆ ನೋಡಿ? ಕ್ವಾಂಟಮ್ ಫೈನಾನ್ಸ್ ಹಬ್ ಭಾರತದಲ್ಲೇ ಮೊದಲ ಬಾರಿಗೆ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗ್ತಾ ಇದೆ ಅಂತ ನೋಡ್ತಾ ಬಂದಾಗ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ನೋಡಿ. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಕ್ವಾಂಟಮ್ ಫೈನಾನ್ಸ್ ಹಬ್ಬನ್ನು ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ನೋಡ್ತಾ ಬಂದಾಗ ಆಂಧ್ರ ಪ್ರದೇಶದ ಅಮರಾವತಿ. ಆ್ಯಕ್ಚುಲಿ ಇದು ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿದೆ ಸ್ನೇಹಿತರೆ. ಆದರೆ ಏನಾಗ್ತಾ ಹೋಗ್ತಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಅರಾಜಕತೆಯಿಂದ ಏನಾಗ್ತಾ ಹೋಗ್ತಂತ ನಮಗೆ ಬರುವಂಥ ಎಲ್ಲ ಏನಪ್ಪ ಅಂದಾಗ ಒಂದು ಹಬ್ಬಗಳನ್ನು, ಈ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹೊಸ ತಂತ್ರಜ್ಞಾನವನ್ನು ಆಂಧ್ರ ಪ್ರದೇಶಕ್ಕೆ ಏನಪ್ಪ ಅಂದಾಗ ರಫ್ತಾಗ್ತಾ ಇದ್ದೇವೆ ಅಂತೇಳಿ ತಮಗೆ ಗೊತ್ತಿರಲಿ. ಆಂಧ್ರ ಪ್ರದೇಶದ ಅಮರಾವತಿಯ ಕ್ವಾಂಟಮ್ ವ್ಯಾಲಿಯಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಹಯೋಗದೊಂದಿಗೆ ನೋಡಿ, ಇಂಪಾರ್ಟೆಂಟ್, ಯಾವ ಬ್ಯಾಂಕ್ನ ಸಹಯೋಗದೊಂದಿಗೆ ಅಂತ ಕೇಳ್ತಾ ಹೋಗ್ತಾನೆ. ಪಂಜಾಬ್ ಬ್ಯಾಂಕ್ನ ಸಹಯೋಗದೊಂದಿಗೆ ಈ ಹಬ್ಬನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಇಲ್ಲಿ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಕ್ವಾಂಟಮ್ ವ್ಯಾಲಿಯಲ್ಲಿ, ಆಂಧ್ರ ಪ್ರದೇಶದ ಅಮರಾವತಿಯ ಕ್ವಾಂಟಮ್ ವ್ಯಾಲಿಯಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಸಹಯೋಗದೊಂದಿಗೆ ಇದನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತೇಳಿ ತಮಗೆ ಗೊತ್ತಿರಲಿ. ಇನ್ನು ಮುಂದಿನ ಏನಪ್ಪ ಅಂದಾಗ ಕರೆಂಟ್ ಅಫೇರ್ಸನ್ನು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಎಂಡ್ ಮಾಡೋಣ. ಯಾಕಂದಾಗ ಇನ್ನೂ ಹೆಚ್ಚು ಕ್ಲಾಸ್ಗಳನ್ನು ಮಾಡಬೇಕಾಗಿರ್ತೈತಿ. ಇದು ಒಂದೇ ಕ್ಲಾಸಲ್ಲಿ ಎಲ್ಲ ಮುಗಿಸ್ಕೊಟ್ರೆ ಏನಾಗ್ಬಿಡ್ತೈತೆ ತಮ್ಗೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಿ. ನೀವು ಪೂರ್ತಿ ಸಂಪೂರ್ಣವಾದ ವಿಡಿಯೋನ ಕೇಳೋಕ್ಕೆ ಟ್ರೈ ಮಾಡಲ್ಲ, ಅರ್ಧ ಕೇಳಿ ಬೇಸರ ಮಾಡ್ಕೋತೀರಿ. ಹಾಗಾಗಿ 20 ನಿಮಿಷದ ಕ್ಲಾಸ್ಗಳನ್ನು ನಾವು 3 ಕ್ಲಾಸ್ಗಳನ್ನು ಮಾಡಿ 100 ಪ್ರಶ್ನೆಯನ್ನು ನಾವು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನನ್ನ ಕ್ಲಾಸನ್ನು ವೀಕ್ಷಣೆ ಮಾಡೋದಕ್ಕಾಗಿ ತುಂಬ ಧನ್ಯವಾದ.